ನೀವಿಬ್ರು ಮಿಸ್ಗಳು ನಿಂತಿದ್ದೀರ, ಕೂತ್ಕೊಳ್ಳಿ. ನೀನ್ ಕೂತ್ಕೊಳ್ಳಪ್ಪ ಮಿಸ್ಟರ್ ಬಾಬು. ಮಿಸ್ಟರ್ ಬಾಬು ಒಂದ್ ಮರ್ಯಾದೆ ಕೊಡ್ಬೇಡಿ, ಕಿವಿ ಹಿಂಡಿ ಬಾಬು ಅಂತ ಹೊಡೀರಿ ಬೇಕಾರೆ. ಅದು ನೀನು ಸ್ಟೂಡೆಂಟ್ ಆಗಿದ್ದಾಗ ಮಾತ್ರ, ಈಗ ನೀನು ದೊಡ್ಡವನಾಗಿದ್ಯಾ. ದೊಡ್ಡವನಾಗಿದ್ದೀನ? ಅದಕ್ಕೆ ನಿನ್ನಿವತ್ ಸುಮ್ನೆ ಬಿಡಲ್ಲ ಕಣು, ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಕೊಪ್ಪಿ ಬಿಟ್ಟಿದ್ಯಾ? ಶಾಲೆಗೆ ಹೋಗಲ್ವ ನೀನು? ಹೋಗಲ್ವ ಶಾಲೆಗೆ ಹೋಗಲ್ವಾ? ಏನೋ ಬಲ್ಲ, ರಿಯಲ್ ಕ್ಯಾರೆಕ್ಟರ್ಗಳೆಲ್ಲ ರಿಯಲ್ ಕ್ಯಾರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಏನೋ ಗುರು, ನಿಮ್ ಸ್ಕ್ರೀನ್ ಪ್ಲೇ ನಮ್ಗೇನ್ ಗೊತ್ತಾಗತ್ತೆ ಬಿಡಿ. ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಭಿಕ್ಷೆ ಬೇಡ ತಿಂತೇನೋ? ಬೀದಿ ಚಿಂದಿ ಆಯ್ತೇನೋ? ಅಪ್ಪ ಚಿಂದಿ ಆಯ್ತು ಅಂತ ಮಾತ್ರ ಹೇಳ್ಬಿಡ, ಕೋಪ ಬರುತ್ತೆ ಆಮೇಲೆ. ಹೇಳ್ತೀನಿ, 1000 ಸಲ ಹೇಳ್ತೀನಿ. ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಈ ದಂಡ ಪಿಂಡಿಗಳ ಹಾಗೆ ತಿಂದು ಈ ದಾಡಿ ಈ ಬಾಡಿ ತರ ಆಯ್ಕೊಂಡು ತಿನ್ನೋ ಗ್ಯಾರಂಟಿ. ನೀವು ಬರಂಗ್ ಹೊಡೆದ್ರು ನಾನು ಸ್ಕೂಲ್ಗೆ ಹೋಗಲ್ಲಪ್ಪ. ಇಂತ ಮಾತಾಡೋಗಲ್ಲ. ಅಮ್ಮ ನೋಡಮ್ಮ, ಅಪ್ಪ ನಿನಗೇನು ಗೊತ್ತಾಗಲ್ಲ. ದೊಡ್ಡ ಸುಮ್ಮನೆ ಗೊತ್ತಿರೋ ನನಗೆ. ಶೈಲು, ನಮ್ಮ ಮಗನೇನೆ ಇವನು. ಏನ್ರಿ ಹೀಗ್ ಡೌಟ್ ಪಡ್ತಿದ್ದೀರಾ? ಪ್ರತಿದಿನ ಬೆಳಿಗ್ಗೆ ನಾವು ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಅವ್ನ್ ಸ್ಕೂಲ್ಗೆ ಹೋದ್ರೆಷ್ಟು ಬಿಟ್ರೆಷ್ಟು ರೀ. ಸುಮ್ನೆ ಅವ್ನ್ ಹೇಳ್ದಾಗ ಹ್ಞೂ ಅನ್ರಿ. ಹೌದಲ್ವೇ, ಎಮೋಷನಲ್ ಬುರುಡೆ ಹೊಡೆದಾಕ್ಬಿಡ್ತಿದ್ದೆ. ಅವನೇ ನಮ್ ಮಾಡದ್ ಮಗನ. ತಿರುಗ್ಸ್ ಹೊಡೆದಿದ್ರೆ ನಿಮ್ ಬುರುಡೆ ಹೊಡೆದು ಹೋಗಿರೋದು. ಬಂಟಿ ಕಂದ, ಬಂಟಿ ಬಾಬು, ನಿನಗೂ ನೋವಾದ್ರೆ ನಮಗೂ ನೋವಾಗುತ್ತೆ. ನಾಳೆಯಿಂದ ನೀನು ಸ್ಕೂಲ್ಗೆ ಹೋಗ್ಬೇಡ. ಏನಪ್ಪ ಇದು ಕ್ಯಾರೆಕ್ಟರ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೋತಾ ಇವೆ. ಗುಡ್ ಬೈ. ಥ್ಯಾಂಕ್ ಯು ಅಪ್ಪ. ನಾನು ಹಂಗಾರೆ ಪಚ್ಚತ್ತೀನಿ. ಬಾಸ್, ಈ ತರ ಸಡನ್ ಆಗಿ ಶೆಡ್ಯೂಲ್ ಚೇಂಜ್ ಮಾಡಿದ್ರೆ ನಾಳೆಯಿಂದ ಟೈಮ್ ಪಾಸ್ ಏನ್ ಮಾಡೋದು? ನಾನು ಸ್ಕೂಲ್ಗೆ ಹೋಗಲ್ಲ ಅಂದೆ, ಕಾಲೇಜ್ಗೆ ಹೋಗ್ತೀನಿ. ಇಡ್ಕೋ ವಿದ್ಯಾ, ನಾನೇ ನಿನ್ಗೆ ಹೇಳೋಣ ಅಂತಿದ್ದೆ. ನಾನು ಹೋಗೋ ಸ್ಪೀಡ್ಗೆ ನಿನ್ ಗಾಳಿಗೆ ಆರ್ಕೊಂಡು ಹೋಗ್ಬಿಡ್ತೀಯ. ಇಡ್ಕೋ. ಬಾಯ್. ಮಧ್ಯಾಹ್ನ ಊಟಕ್ಕೆ ಕ್ಯಾಂಟೀನ್ಗೆ ಬಾ. ಓಕೆ, ಬಾಯ್. ಕೋಟಿಯವರೇ, ಆ ಹುಡುಗನ ಒಬ್ಬನ್ನ ಡ್ಯಾನ್ಸ್ ಮಾಡಿ ಎಲ್ಲಾರು ಮಜಾ ತಗೋತಾರಲ್ಲ, ಯಾಕೆ ಹಂಗ್ ಮಾಡ್ತಾವ್ರೆ? ರ್ಯಾಗಿಂಗ್ ಅಂತಾರೆ. ರ್ಯಾಗಿಂಗ್ ಅಂದ್ರೆ ಒಬ್ಬರೊಬ್ರು ಆತ್ಮೀಯವಾಗಿ ಪರಿಚಯ ಮಾಡ್ಕೊಳ್ಳೋದು ಅಂತ. ಹಾಗಾದ್ರೆ ನಾವು ಆತರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಬೇಡ ಬಾ, ಸಿಕ್ಕಾಪಟ್ಟೆ ಗೋಳಿಕೊಳ್ಳೋ ಆಟಕ್ಕೆ ರ್ಯಾಗಿಂಗ್ ಅನ್ನೋದು. ಬನ್ನಿ, ಹಂಗಾರೆ ನಾನು ಒಂದ್ಸಲ ಗೋಳು ಇಕ್ಕೊಳ್ಳಿ. ಅವರು ಬಾಸು, ನಂಗೆ ಅರ್ಥ ಆಗ್ತಿಲ್ಲ ಈ ದುಸ್ಸಾಹಸ ಕಾರಣ ಏನು ಅಂತ. ಯಾಕೆ ಬಾಸು ಹಿಂಗೆಲ್ಲ ಕಾಡ್ತೀರಾ? ತುಂಬಾ ಆಸೆ ಇಷ್ಟಪಟ್ಟ ಮೇಲೆ ಹೋಗ್ಲೇಬೇಕು. ಬನ್ನಿ ಹೋಗೋಣ. ಯಾರೋ ಹೊಸ ಲೆಕ್ಚರರ್ಸ್ ಬರ್ತಾರೋ, ಬೇಗ ಕಳ್ಸೋಣ. ಶಿಷ್ಯ ಕಳ್ಸ್ಕೊಳ್ಳೋ. ನಮಸ್ಕಾರ ಸರ್. ನಮ್ಗೆಲ್ಲ ನಮಸ್ಕಾರ ಯಾಕಪ್ಪ? ಅದೇನೋ ಅವ್ರು ರ್ಯಾಗಿಂಗ್ ಮಾಡ್ತಾ ಇದ್ರಲ್ಲ, ಹಂಗ ನನ್ಗೂ ಮಾಡ್ರು. ಸರ್ ಲೆಕ್ಚರ್ಗೆಲ್ಲ ರ್ಯಾಗಿಂಗ್? ಪಡ್ಡೆಗಳ ಇವ್ರು ಲೆಕ್ಚರ್ ಅಲ್ಲ, ಈ ಕಾಲೇಜ್ ಬಂದಿರೋ ಹೊಸ ಸ್ಟೂಡೆಂಟ್. ಹೂಕಣ ಮಾಡ್ರ ರ್ಯಾಗಿಂಗ್. ಸರಿ ಸರ್, ಈ ಶಿಷ್ಯ ಅವ್ನ್ ಕೆಲಸ ಮಾಡಪ್ಪ. ಈ ಗೋಣಿಚೀಲ ನೆತ್ಕೊಂಡು ಹೋಗಿ ಈ ಗ್ರೌಂಡ್ ಇಲ್ಲಿರೋ ಎಲ್ಲಾ ಚಿನ್ನಿ ಪೇಪರ್ ಹಾಕೊಂಡ್ ಬಂದ್ಬಿಡು, ಸರಿನಾ? ಪೇಪರ್ ಯಾಕೆ ಹೇಳ್ತಾರೆ? ಅದನ್ನೊಂದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಹೇಳ್ರಪ್ಪ, ಮಾಡ್ತೀನಿ. ಬಾಸ್, ನೀ ಕೇಳಿದ್ದನ್ನ ಅವ್ರು ಮಾಡೋದಲ್ಲ, ಅವ್ರು ಹೇಳಿದ್ದನ್ನ ನೀವು ಮಾಡ್ಬೇಕು. ಅದನ್ನೇ ರ್ಯಾಗಿಂಗ್ ಅನ್ನೋದು. ಮಾಡಿಸ್ಕೊಳ್ಳಿ. ಆಯ್ತು, ನೀವ್ ಹೇಳಿದ್ದೆ ಮಾಡ್ತೀನಿ. ಗೋಣಿಚೀಲ ಕೊಡ್ರಪ್ಪ. ಕೊಡಲೇ ಶಿಷ್ಯ? ಕೊಡು. ಇಷ್ಟೇ ಮೇಲೆ ಕಾಲೇಜ್ ಕ್ಯಾಂಪಸ್ ಎಲ್ಲ ಹಾಕೊಂಬಂದು ನಿಂತ್ಬಿಟ್ನಲ್ಲ ಇವಯ್ಯ. ಚಿಂದಿ ಆಯ ಬುದ್ಧಿ ಏನೋ ಇತ್ತ ಹಿಂದೆ. ಏನ್ ಕತೆ ಆಗ್ಬೋದು. ಇರ್ಲಿ ಬ್ರದರು, ಇರೋ ಬರೋ ಚಿಂದಿನೆಲ್ಲ ಆಯ್ಕೊಂಬಂದ್ಬಿಟ್ಟಿದೀನಿ. ಈಗ ಏನ್ ಮಾಡ್ಲಿ? ಈ ಕ್ಯಾಂಪಸ್ ಅಲ್ಲಿರೋ ಪೇಪರ್ ಇಷ್ಟ ಬೇಗ ಆಯ್ತ್ಬಿಟ್ಟ? ನಾನ್ ನಂಬಲ್ಲ. ಇವನ್ನೆಲ್ಲ ಚಮಕಾಯಿಸಿದ್ದಾಯ್ತು, ಈಗ ಚಿಂದಿ ಉಡಾಯಿಸಿ. ಹಂಗಂದ್ರೆ ಸುರೀರಿ ಬಾಸು. ಕೋಟಿಯವ್ರೆ, ಇಷ್ಟೇನ ರ್ಯಾಗಿಂಗ್ ಅಂದ್ರೆ? ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಇಷ್ಟಕ್ಕೆ ಬಿಟ್ರು. ಇಲ್ಲಾಂದ್ರೆ ನಿಮ್ ಬಟ್ಟೆ ಎಲ್ಲ ಬಿಚ್ಚಿರೋರು. ಅಯ್ಯೋ, ಒಳ್ಳೇದಾಯ್ತು. ಅರ್ಜೆಂಟ್ ಚಡ್ಡಿನೇ ಹಾಕಿ. ಅಯ್ಯೋ, ನಿಂತ್ಕೊಳ. ನಾನ್ ಚಡ್ಡಿ ಹಾಕಿಲ್ದಾರ ವಿಚಾರ ಅವ್ರಿಗೆ ಗೊತ್ತಾಗೋಯ್ತಾ? ಎಲ್ಲೋಗ್ತಾ ಇದ್ಯಾ?
ಸಾರಿ ಬಾಸ್, ಇವತ್ತು ಇಲ್ಲ ನಾಳೆ ಏನ್ ಕಾಮಿಡಿನಾ? ಇಲ್ಲ ಬಾಸ್, ಸೀರಿಯಸ್. ಹಾ, ಸೀರಿಯಸ್ ಆಗಿ ಒಂದ್ ಕೆಲಸ ಮಾಡೋಣ. ನಮ್ಮವರೊಬ್ರು ಇದಾರ, ಅವ್ರು ನೋಡಿ. ಹೊಡಿಬೇಕಾ? ಹಾ. ದಿಸ್ಕ್ಯಾ? ಹಾ. ಬಾಸ್ ನಾನು ಹೊಡಿಲ್ಲ ಬಾಸ್. ನೀನ್ ಬೇಡ. ಏಯ್, ನಾನು ನಿಂಗೆ ಎಷ್ಟು ಸತಿ ಹೇಳಿಲ್ಲ ಕಾಲೇಜ್ ವಿಚಾರದಲ್ಲಿ ನೀನ್ ದೇಹ ತೋರ್ಸೋಂಗಿಲ್ಲ, ನಾ ಗಡ್ಡ ತೋರ್ಸೋಂಗಿಲ್ಲ ಅಂತ. ಅವನೇನೋ ತೆವಲಿಗೆ ರ್ಯಾಗಿಂಗ್ ಮುಂದುವರ್ಸ್ತೀಯಾನೆ. ಮಾತಾಡ. ಇವ್ರು ಯಾರು ಗೊತ್ತಾ? ಈ ಕಾಲೇಜ್ ಸೀನಿಯರ್, ರ್ಯಾಗಿಂಗ್ ಕಿಂಗು ಇವ್ರು ನೋಡಿಯೋ. ಇದು ಭಯ ಬೀಳೋ ಫಿಗರೇ ಅಲ್ಲ, ಯಾಕೆ ಎದುರ್ತೀರಾ ಬಾಸ್? ಭಯಾನ ಗುದ್ದಲೇ, ನಾವು ಭಯ ಬೀಳೋ ಫಿಗರ್ ಅಲ್ವಾ? ಹೊಡಿಯೋ. ಬೇಡ ಬಾಸ್. ಹೇಯ್ ಗುದ್ದಲೇ, ಏನಿದು? ಜೋರ ಗುದ್ದ, ಜೋರ ಗುದ್ದಲೇ. ಓ, ಅವರು ಹೇಳ್ತಾರಲ್ಲ ಗುದ್ದಲೇ. ಹೊಡಿಲ್ಲ. ಹೊಡಿ. ಹೊಡೀರಿ ಬಾಸ್. ತಿರುಗಿಸೋಡಿಲ್ಲ. ಈ ದಿಕ್ಕು ವಾಸ್ತು ಕರೆಕ್ಟ್ ಆಗಿದೆ, ಇಕ್ಕೆ ಹೇಳ್ತೀನಿ. ಈ ಕಡೆ ಹಾ. ತಾನೇ. ಬಾಸ್, ಈ ಕಡೆ ಈ ಕಡೆ ಈ ಕಡೆ. ಹಾ, ಬನ್ನಿ 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 ಬಾಸ್, ಬನ್ನಿ ಬನ್ನಿ ಬನ್ನಿ. ಹೊಡಿರಿ ಕೈಯೇ. ಹಾ, ಹೊಡಿಯ ದಡಿಯಾ. ಬಾಸ್ ಕಾಲೇಜ್ ಹ್ಯಾಪಿನಾ? ಕ್ಯಾಂಪಸ್ ಡಲ್ ಆಗಿದ್ದೀರಿ. ಓ, ಸ್ಕೂಲೇ ಚೆನ್ನಾಗಿತ್ತು, ಕಾಲೇಜ್ ಬೋರು. ಕೊಟ್ಟಿವ್ರಿ, ಈ ಕನ್ನಡಕ ತೆಗಿರಿ ತೆಗಿಬೋದು. ಬಾಸ್, ಹುಡುಗಿರ್ ಬಂದಾಗ ಹಾಕೊಳ್ಳೋರಂತೆ. ಹೋಗಿ ಕೊಟ್ಟಿವ್ರೆ. ಕಾಲೇಜಲ್ಲಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂತಂದ್ರಿ, ಅಂತದ್ ಏನು ಸಿಗ್ತಾ ಇಲ್ಲ. ಆ ಸ್ಕೂಲ್ ಲೈಫೇ ಚೆನ್ನಾಗಿತ್ತು, ಮಕ್ಕಳ ಜೊತೆ ಆಟ ಆಡ್ಕೊಂಡು ನೆಮ್ಮದಿಯಿಂದ ಇದ್ದೆ. ಅದೇನೋ ನೀವ್ ಹೇಳಿದ್ರಿ ಇಲ್ಲಿ ಬಂದು ಕಿಕ್ ಸಿಗುತ್ತೆ, ಥ್ರಿಲ್ ಸಿಗುತ್ತೆ ಅಂತ, ಅಂತದೇನು ಸಿಗ್ತಾ ಇಲ್ಲ. ಥ್ರಿಲ್ ಬೇಕು ಅಂದ್ರೆ ಕ್ಯೂಲ್ ನಿಂತ್ಕೊಂಡು ಸಿನಿಮಾ ಟಿಕೆಟ್ ತಗೊಂಡಂಗಲ್ಲ, ಯಾವತ್ತೂ ಮಾಡದೇ ಇರೋದನ್ನ ಮಾಡಿದಾಗ ಮಾತ್ರ ಥ್ರಿಲ್ ಬರೋದು. ಅದಕ್ಕೆ ಏನ್ ಮಾಡ್ಬೇಕು? ಕಿಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕುಡಿಬೇಕು. ಥ್ರಿಲ್ ಬೇಕು ಅಂದ್ರೆ ನೆಂಚಕ್ ಚಿಕನ್ ಇಟ್ಕೊಂಡು ಕುಡಿಬೇಕು. ಅಲ್ಲ, ಕಿಕ್ಕು ಥ್ರಿಲ್ ಒಟ್ಟಿಗೆ ಬೇಕು ಅಂದ್ರೆ ಯಾವ್ದಾರು ಹುಡುಗಿನ ಪಟಾಯಿಸ್ಬೇಕು. ಹಂಗಂದ್ರೆ ಅಂದ್ರೆ ಮುಂದೆ ನೀವು ಹಿಂಗೆ ಕೂತಿದ್ರೆ ನಿಮ್ ಯೌವನ ಮರುಭೂಮಿಲಿ ಬೀಳೋ ಮಳೆ ತರ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಒಂದ್ ಹುಡುಗಿನ ಇಮಿಡಿಯೇಟ್ ಆಗಿ ಲವ್ ಮಾಡ್ಬಿಡಿ. ಭಯ ಆಗುತ್ತೆ. ಬಸ್ಸು ಪ್ರತಿಯೊಬ್ರು ಒಂದೊಂದು ಮತ್ತಲ್ಲಿ ಇರ್ತಾರೆ. ಈಗ ದೇವೇಗೌಡರಿಗೆ ರಾಜಕೀಯದ ಮತ್ತು, ಸಚಿನ್ಗೆ ಕ್ರಿಕೆಟ್ ಮತ್ತು, ರೆಹಮಾನ್ಗೆ ಮ್ಯೂಸಿಕ್ ಮತ್ತು, ನನಗೆ ಸಿನಿಮಾ ಮತ್ತು, ನನಗೆ ಇವನಿಗೆ ಫುಲ್ ಮೀಲ್ಸ್ ಮುಕ್ಕದೆ ಮತ್ತು, ನನಗೆ ಲವ್ ಮತ್ತು. ಅದಕ್ಕೆ ಹೇಳ್ತೀನಿ, ಲವ್ ಮತ್ತಲ್ಲಿ ಬಿದ್ಬಿಡಿ, ನೋಡಿ ಮಜಾ ಹೆಂಗಿರುತ್ತೆ. ನನಗೂ ಅವಾಗ ಅವಾಗ ಬೀಳ್ಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ಸಿಗ್ಬೇಕಲ್ಲ ಬೀಳಕ್ಕೆ. ಹಲೋ ಮಿಸ್, ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಅಲ್ಲಿ ನೋಡಿ. ಅವರು ನಮ್ಮ ಬಾಸು ಬಂಟಿ ಬಾಬು ಅಂತ. ಅವ್ರ ಹತ್ರ ತುಂಬಾ ದುಡ್ಡಿದೆ, ತುಂಬಾ ಒಳ್ಳೆಯವರು, ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರನ್ನ ಲವ್ ಮಾಡು. You mannerless brutes, cultureless idiots. You don't know how to talk to girls. Get lost. ಕೂತ್ಕೋ ಆಗ್ಬೋದು. ಯಾರೋ ಯಾಕೆ ಬಾಸ್? ವಿದ್ಯಾ ಅವ್ರೇ ಇಲ್ವಾ ಬಾಸ್? ಅಯ್ಯೋ ಪಾಪಿ, ಎಂತ ಮಾತಾಡ್ತಾ ಇದೆಯೋ. ಇದೇನಾದ್ರು ವಿದ್ಯಿನ್ ಕಿವಿಗ್ ಬಿದ್ರೆ ಅವಳನ್ನ ಕೆಟ್ಟವನ್ ಅನ್ಕೊಂಡ್ಬಿಡ್ತಾಳೋ. ಆಮೇಲೆ ಓದೋದ್ ಬಿಟ್ಬಿಟ್ಟು ನಮ್ ಮನೆ ಬಿಟ್ಬಿಟ್ಟೇ ಹೊಟ್ಟೋಗ್ಬಿಡ್ತಾಳೆ. ಅವಾಗ ವಿದ್ಯಾಭ್ಯಾಸ ಓದಂಗಲ್ವಾ, ಅದಕ್ಕೆ ಹಂಗ್ ಮಾತಾಡಬಾರ್ದು. ಬುದ್ಧಿವಂತರ ತರ ಗಡ್ಡ ಬಿಟ್ಟಿದಾರಲ್ಲ ನಮ್ ಬಾಸ್ಗೊಂದು ಐಡಿಯಾ ಕೊಡಿ ಗುರುಜಿ. ಒಂದ್ ಹುಡುಗಿನ ಫಿಕ್ಸ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಕೊಚ್ಚಕ್ ಬೀಳಿ. ಆ ಹುಡುಗಿ ಬಂದ್ ಕೈ ಕೊಡ್ತಾಳಲ್ಲ, ಅವಾಗ ಲವ್ ಅಟ್ ಫಸ್ಟ್ ಸೈಟ್. ಮುಂಗಾರು ಮಳೆ ಸೀನು ಅದುಮ್ಕೊಂಡು ಕೂತ್ಕೊಳ್ಳ. ನೋಡಿ ಬಾಸ್, ಯಾರಿಗೋ ಫಿಕ್ಸ್ ಆಗಿರೋ ಹುಡುಗಿನ ರೆಡಿ ಮಾಡಿ, ಅವಳಿಗೆ ದಾಸವಾಳ ಹೋಗ್ಕೊಟ್ಟು ಐ ಲವ್ ಯು ಹೇಳಿ, ಅವಳು ಹಿಂದೆ ಬಿದ್ದು ಕಚ್ಕೊಳ್ಳೋವರೆಗೂ ಬಿಡಬೇಡಿ. ಇದು ಚೆನ್ನಾಗಿದೆ. ತೆಲುಗು ಪಿಕ್ಚರ್ ಆರ್ಯ ಸ್ಟೋರಿ. ಎಲ್ಲಾ ಲ್ಯಾಂಗ್ವೇಜ್ ಫಿಲ್ಮ್ ನೋಡೋ ನನ್ನ ಮಕ್ಕಳ ಹತ್ರ ಇಟ್ಕೋಬಾರ್ದಪ್ಪ. ನಮ್ ಕ್ರಿಯೇಟಿವಿಟಿ ಬೆಲೆನೇ ಇಲ್ಲ. ಬಾಸ್, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ, ಕೇಳಿ ಬಾಸ್. ಅವಾಗ್ಲೇ ಐಡಿಯಾ ಕೊಟ್ಟಂಗ್ ಕೊಡಲ್ಲ ತಾನೆ? ಇಲ್ಲ ಬಾಸ್. ಹೇಳು. ಏಯ್, ನೀನಂಗ್ ನಗ್ಬೇಡ ಕಣೋ, ಭಯ ಆಗುತ್ತೆ. ಅಬ್ಬ, ಬಾಯಿಗೆ ತರಿಸ್ಬಿಟ್ಟಿದ್ದ. ಏನೇ ನಿನ್ ಬಾಯ್ ಫ್ರೆಂಡ್ ನ ತಂದು ಪಕ್ಕದ ಕಾಲೇಜ್ಗೆ ಸೇರಿಸ್ಬಿಟ್ಟಿದ್ಯಾ? ನೆನಪ್ ಮಾಡ್ಕೊಂಡಾಗೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೋದು ಅಂತನಾ? ಮನಸ್ನಲ್ಲಿರೋನು ಯಾವಾಗ್ಲೂ ಪಕ್ಕದಲ್ಲೇ ಇರ್ಲಿ ಅಂತ ನಾನೇ ಕರ್ಕೊಂಡ್ ಬಂದ್ ಸೇರಿಸ್ದೆ. ಮನ್ಸ್ನೆಲ್ಲ ಇಟ್ಕೊಂಡು ಒದ್ದಾಡ್ತಿರು. ನೋಡಕ್ ಒಳ್ಳೆ ಮೋಸ್ಟ್ ಎಲಿಜಿಬಲ್ ರಿಚ್ ಬ್ಯಾಚುಲರ್ ತರ ಇದ್ದಾನೆ. ಅದ್ ಎಷ್ಟ್ ಜನರು ಕಂಡ್ ಬಿದ್ದಿರುತ್ತೋ ಏನೋ. ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡು. ಮಾಡ್ಬೋದು ಕಣೆ, ಆದ್ರೆ ಇದೆಲ್ಲ ಎಲ್ಲ ನನ್ನ ಎಜುಕೇಶನ್ ಮೇಲೆ ಎಫೆಕ್ಟ್ ಆಗುತ್ತೋ ಅಂತ ಭಯ ಅಷ್ಟೇ. ನೀನ್ ಹಿಂಗೆ ಭಯ ಪಟ್ಕೊಂಡಿದ್ರೆ ಯಾವಳಾದ್ರೂ ಬಂದ್ ಹಾರಿಸ್ಕೊಂಡ್ ಹೋಗ್ಬಿಡ್ತಾಳಷ್ಟೇ. ಆಹಾ, ನಾನ್ ಬಿಟ್ಬಿಡ್ತೀನಾ? ಅಂತ ಟೈಮ್ ಬಂದ್ರೆ ಅವ್ರಿಗೋಸ್ಕರ ಏನ್ ಮಾಡೋಕ್ಕೂ ನಾನ್ ರೆಡಿ. ಓಹೋ. ಹಲೋ,
ಬಾಸ್ ಹಾ. ಬಟ್ಟೆ ಹಾಕೊಂಡು ನಿಂತ್ಬಿಟ್ರೆ ಆಗ್ಲಿಲ್ಲ. ಮತ್ತೆ ಬಿಚ್ಚಾಕ್ಬಿಡ್ಬೇಕಾ? ಹಂಗಲ್ಲ. ಈಗ ಪುಡಾರಿಗಳು ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಸಿಕ್ಕಿವ್ರಿಗೆಲ್ಲ ದೇವ್ರ ಕೈ ಮುಗ್ದಂಗ್ ಮುಗಿತಾರಲ್ವಾ, ಹಂಗೆ ಕೈ ಮುಕ್ಕೊಳ್ಳಿ. ಅದ್ದು ಮಾನಿನಿಯರೇ, ಮೇಕಪ್ ಮಾನಿನಿಯರೇ, ಮಾಡ್ರನ್ ಮನ್ಮತ ಸಖಿಯರೇ, ಬ್ಲಾಕ್ ಅಂಡ್ ವೈಟ್ ಸುಂದರಿಯರೇ, ಜೀನ್ಸ್ ಹಾಕಿರೋ ಜೀವಂತ ಹೆಣ್ಣು ಬೊಂಬೆಗಳೇ, ವ್ಯಾಲೆಂಟೈನ್ಸ್ ಡೇ ದಿನ ಕಮಿಟ್ ಆಗಿ ಆಮೇಲೆ ಕಂಗಾಲಾಗಿರೋ ಭಗ್ನ ಕನ್ಯೆಯರೇ, ಇಲ್ಲಿದೆ ನಿಮಗೊಂದು ಅತ್ಯದ್ಭುತವಾದ ಅವಕಾಶ. ಸಮಾಜ ಸೇವಕರು, ಮಹಾನ್ ಚಿಂತಕರಾದಂಥ, ಪುರುಷರಲ್ಲೇ ಉತ್ತಮರಾದಂಥ ಗಂಡು ಕನ್ಯಾ ರತ್ನ ಇಂತಹ ಬಂಟಿ ಬಾಬುರವರು ಪ್ರೀತಿಯಲ್ಲಿ ಈಜಿ ಮುಳುಗಿ ತೇಲಾಡಿ ಆನಂದ ಅನುಭವಿಸಬೇಕು ಅಂತ ಒಳ್ಳೆ ಹುಡುಗಿ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ನೀವ್ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿದ್ರೆ ನಾಚಿಕೆ ಮಾನ ಮರ್ಯಾದೆ ಇನ್ನೊಂದು ಮತ್ತೊಂದನ್ನು ಬಿಟ್ಟು. ಕೋಟಿಯವರೇ, ನಾಚಿಕೆ ಮಾನ ಮರ್ಯಾದೆ ಗೊತ್ತಾಯ್ತು, ಅದು ಇನ್ನೊಂದು ಅಂದ್ರಲ್ಲ, ಅದೇನು? ಹಿಂಗೆಲ್ಲ ಕೆದಕ್ತಾ ಕೂತ್ಕೊಂಡ್ರೆ ಕೆಲಸ ಮುಂದುವರಿಯಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸು. ಆಯ್ತು. ಹಾ, ಬಂತೋ ಬಂತೋ ಬಂತೋ. ಬಾಸ್, ಐಡಿಯಾ ವರ್ಕೌಟ್ ಆಯ್ತು. ಎಕ್ಸ್ಕ್ಯೂಸ್ ಮೀ. ಐ ಲವ್ ಯು. ಎಳೆ ಹುಡುಗಿ ಸಖತ್ತಾಗಿದ್ದಾಳೆ. ಐ ಲವ್ ಯು ಟು. ಇಲ್ಲ, ಡೈಲಾಗ್ ನಿಮ್ದೆ. ಏನೋ ಇನ್ವಾಲ್ವ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಆಯ್ತು, ಹೇಳ್ಕೊಳ್ಳಿ. ಐ ಲವ್ ಯು ಟು. ಬಾಸ್, ಇನ್ನೂ ಏನ್ ನಿಂತಿದ್ದೀರಿ? ಕಟ್ಟೋಗಿ ಹೆಣ್ಮಕ್ಳು ಟ್ಯಾಕ್ಸ್ ನ. ಟ್ಯಾಕ್ಸಾ? ಹಾ, ಶಾಪಿಂಗ್ ಗೆ ಟ್ಯಾಕ್ಸ್ ಅಂತಾರೆ. ನೀವು ಬರಲ್ವಾ? ಇಲ್ಲ, ನಾವು ಜೋಳ ತಿನ್ನಕ್ ಹೋಗ್ತೀವಿ. ಆಯ್ತು, ಹೊರಡಿ. ಏಯ್, ನೀನೇನೋ ಅವ್ರ ಮಧ್ಯೆ ಮೈಕ್ ನಡಕ್ ಹೋಗ್ತಾ ಇದ್ಯಾ? ಬರಲೇ. ಬಾಯ್ ಬಾಸ್. And why you holding like this? Hold my hand. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನಗೆ ಹೇಳ್ದ? ಹೌದಾ? ಇವ್ರಿಗೆ ಹೇಳಿಲ್ವಾ? ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಇವ್ರು ಯಾರು ಅಂತ ಗೊತ್ತಿಲ್ವಾ? ಸರ್. ಇವ್ರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಈಗ ನೋಡಿ ಹೇಳು. ಗೊತ್ತಾಗ್ಲಿಲ್ವಾ? ನಮ್ ಲವ್ವರ್ ರೀ. ಈಗ ಹೇಳು. ಥ್ಯಾಂಕ್ ಯು. ಇವಾಗ ಅವ್ರಿಗೂ ಹೇಳು. ಮಾರ್ನಿಂಗ್ ಮೇಡಮ್. ಓಕೆ, ಹೋಗೋಣ. ಬೇಬಿ, ಒನ್ ಸೆಕ್. ನಾನ್ ನಿನ್ ಲವ್ವರು, ನೀನ್ ನನ್ ಲವ್ವರು. ಇದನ್ ಊರ್ಗೆಲ್ಲ ಯಾಕೆ ಹೇಳಕ್ ಹೋಗ್ತಿದ್ಯಾ? ಏನೋ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ದೆ ಡಾರ್ಲಿಂಗ್. ಹಂಗ ಹೇಳ್ಬಾರ್ದಾ? ಸರಿ, ಹೇಳಲ್ಲ ಬಿಡು. ಹೆಲೋ, ಏನಾಯ್ತು? ಪಿಜ್ಜಾ ತಿನ್ನೋಣ? ನೋ 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 ನೋ, ಬೇಡ್ವಾ? ನಾ ಏನ್ ಸರ್, ನಿಮ್ ಸಿಸ್ಟರ್ ಪಿಜ್ಜಾ ತಿನ್ನಲ್ಲ ಅಂತಾರ? ಏಯ್, ಯಾರ ನಿಮ್ ಸಿಸ್ಟರ್? ಗುದ್ಬಿಡ್ತೀನಿ. ನಮ್ ಲವ್ವರ್ ಇವ್ರು. ನಮ್ ಲವ್ವರ್ ಯಾರ್ ಸಿಸ್ಟರ್, ಯಾರ್ ಲವರ್? ಏನು ಗೊತ್ತಾಗಲ್ಲ. ನನ್ನ ಸಿಸ್ಟರ್ ಅಂತ ಲವ್ವರ್. ಪ್ಲೀಸ್ ವೆಲ್ಕಮ್ ಸರ್. ಪ್ಲೀಸ್ ಬನ್ನಿ ಸರ್. ನಮ್ ಲವ್ ವಿಷಯ ಯಾರಿಗೂ ಹೇಳ್ಬಾರ್ದು, ಓಕೆ? ನೀನ್ ಇಲ್ಲೇ ನಿಂತ್ಕೋ. ಅಲ್ಲ, ಸಖತ್ತಾಗವಳೆ ಅಲ್ವಾ ಮತಿ? ನಾನು ಹೇಳಿದ್ ಕೇಳಿಸ್ತಾ? ಕಾಣಿಸ್ತಾ ಇದೆ. ಹಲೋ ಮಿಸ್ಟರ್, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ಆಚೆ ಹೋದ್ಮೇಲೆ ಇದೆ ಬಿಲ್ಲು ನಾನ್ ಕೊಡ್ತೀನಿ. ಆ ಹೃದಯ ದೇವತೆ ನನ್ನ ಹೃದಯನೇ ಕದ್ಬಿಟ್ಟಿದ್ದಾಳೆ. 1 ವರ್ಷ ಸಂಬಳನೇ ಕೊಟ್ಬಿಡ್ತೀನಿ. ಎಲ್ಲಿ ನಿಮ್ ಮೂಗ್ ತೋರಿಸಿ. ಸುಮ್ನೆ ಉದ್ದ ಇದೆ ಅಂತ ತುಂಬಾ ತೋರಿಸ್ತಾ ಇದ್ದೀರ. ನಾನು ಅವಳು ಲವ್ವರು. ನೀವು ಸುಮ್ನೆ ನನ್ನ ಹತ್ರ ಬಿಲ್ ಇಸ್ಕೊಳ್ಳಿ. ಏ ನೋಡ್ರೋ, ಈ ಮೇಡಮ್ ಲವ್ವರ್ ಅಂತೆ ಸಾರು. ಹೇಳಿಲ್ಲ. ಬಿಲ್ ಕೊಟ್ ಆಚೆ ಬಾ. ಏ ಬಿಲ್ಲು. ಹೃದಯ ದೇವತೆ ಅಂದ್ರೆ ದೇವಸ್ಥಾನ ಕಟ್ಬೇಡ, ಬಿಲ್ ಕಟ್ಟು. ಅವಳು ಸುತ್ತ ಯಾಕೋ ರಾಟೆ ಸುತ್ತಂಗ್ ಸುತ್ತಾ ಇದ್ದೀರಾ? ಯಾರೋ ನೀನು? ಅದನ್ನ ನಾನು ಇವಾಗ ಹೇಳಂಗಿಲ್ಲ, ಆಮೇಲೆ ಹೇಳ್ಬೇಕು. ನೋಡಪ್ಪ, ನೋಡು ಅದೇನಂತ ಈಗಲೇ ಹೇಳು. ಅವಳು ನಾನು ಏನು ಅಂತ ಆಮೇಲೆ ಆಮೇಲೆ ಬೇಡ, ಈಗಲೇ ಹೇಳು. ಆಮೇಲೆ ಹೇಳು ನೀನ್ ನನ್ ಲವರ್ ಅಂತ. ಹೇಳ್ಬಿಡ್ಲಾ? ಅವಳು ನನ್ ಲವ್ವರು. ನಿನ್ ಲವ್ವರಾ? ಹೌದು, ನಾವಿಬ್ರು ಲವ್ವರ್ಸ್. ನೋಡು, ಇವಳು ಇಲ್ಲಿ ಒಂದ್ ಏಟ್ ಹೊಡೆದಿದ್ದಾಳೆ.
ಒಂದೇ ಒಂದ್ ಮುತ್ತು ಕೊಡ್ಸ್ಬಿಡು ನೋವ್ಗೆ. ಏ ಅವಳು ಬೇಡ, ನಾನ್ ಕೊಡ್ತೀನಿ. ಬೇಡಪ್ಪ ಬೇಡ. ಈ ಚಿನ್ನು ಕೈಲಿ ಕೊಡ್ಸು. ಏ ಅವಳು ಬೇಡ, ಅವಳು ಪಾಪ ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿನ ಯಾಕೆ ಡಿಸ್ಕಷನ್? ಹೊಡೆದಾಟ ಯಾಕೆ ಬೇಕು? ಹೊಡೆದಾಡ್ಬೇಕಾ? ಮಾಲಲ್ಲೆಲ್ಲ ಹೊಡೆದಾಡ್ಬಾರ್ದು ಸರ್. ಓಹೋ ಮಾಲಲ್ಲೇ ಹೊಡಿತಾನಂತ ಕಂಡ್ರು. ಸುಮ್ನೆ ಜಗಳ ಆಡೋದು ಯಾಕೆ? ಜಗಳ ಆಡ್ಬೇಕಾ? ಇವ್ನ್ ಹೆಂಗಪ್ಪ ಹೇಳೋದು, ತಲೆನೋವು ಬರೆಸ್ತಾವನೆ. ತಲೆ ತೆಗಿತೀಯಾ? ತಲೆ ತೆಗಿತಾನಂತ ಕಂಡ್ರು. ತಲೆ ಡಾರ್ಲಿಂಗ್, ಆ ಕಡೆ ಹೋಗ್ಬಿಟ್ಟು ಒಂದ್ 10 ಕೌಂಟ್ ಮಾಡು, ನಾನ್ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಅಬ್ಬೋ 10 ಕೌಂಟ್ ಅಲ್ಲಿ ಕೆಲ್ಸ ಫಿನಿಶ್ ಮಾಡ್ತೀಯಾ? ಹೌದು. ಹೌದಾ? ಏನ್ ಕಾಯಿಲೆ ಇತ್ತು? 8, 9. ಓಕೆ, 10 ಕೌಂಟ್ಸ್ ನಲ್ಲಿ ಇವ್ರನ್ನೆಲ್ಲ ಮುಗಿಸ್ಬಿಟ್ಯಾ? ವಾವ್. ಖುಷಿಯಾಗಿರ್ಲಿ ಅಂತ ಕಾಮಿಡಿ ಮಾಡಿದೆ, ಕೋಪ ಬಂದ್ರೆ ಕಚ್ಬಿಡದೆ. ಕಮಾನ್, ಲೆಟ್ಸ್ ಗೋ. ಮೇಲ್ ಕಚ್ಚಿ ಸಾಧನ ತಿರ್ಗಾ ಬಂದ್ರ. ಯಾಕೋ ತಂದೆ ತಾಯಿಗಳಿಗೆ ಹಿಂಗ ಅಯ್ಯೋ ಅನ್ಸ್ತಾ ಇದ್ಯಾ? ಒಂದ್ ಮದ್ವೆ ಆಗಿ ಮೊಮ್ಮಕ್ಕಳನ್ನ ಕೈಗೆ ಎತ್ಕೊಟ್ರೆ ವಯಸ್ಸಾದ ಕಾಲದಲ್ಲಿ ನೆಮ್ಮದಿಗೆ ಆಟ ಆಡ್ಸ್ಕೊಂಡು ಕಾಲ ಕಳಿತೀವಿ. ಅದು ಇಲ್ಲ ಅಂದ್ರೆ ಯಾವ್ದಾರ ಒಂದು ಹುಡುಗಿನ ಲವ್ ಮಾಡಿ ಜಾಲಿಗೆ ಸುತ್ತಾಡ್ಕೊಂಡಿರು ಅಂತ ನೀವ್ ಹೇಳ್ತಾ ಇರೋ ಮನಸ್ಸಿನ ಮಾತು ನನಗ್ ಕೇಳಿಸ್ತ. ಅದಕ್ಕೆ come on my baby, come on. This is my Sheila, मेरा दिल का धड़कन. What darling? Yes. Yeah. ಡಾರ್ಲಿಂಗ್, ಇವ್ರು ನಿಮ್ಮಪ್ಪ ರಾಮಣ್ಣ, ನಿಮ್ಮಮ್ಮ ಶೈಲಜಾ, ನಿಮ್ PA ಕೋಟಿಲಿಂಗ, ನಿಮ್ಮಣ್ಣ ಯತಿರಾಜ್, ನಿಮ್ಮ ಅತ್ಗೆ ಶಶಿಕಲಾ. ವಾವ್, ಕಮಾನ್. ಇವರು ನಿಮ್ ತಂಗಿ ತುಳಸಿ. ಕರೆಕ್ಟ್. ನಿಮ್ ಬಾಡಿ ಗಾರ್ಡ್ ಬಲರಾಮ್. ಕರೆಕ್ಟ್. ಅಂಡ್ ಶಿ ಇಸ್ ಅದು ಅವರು ಸರ್ವೆಂಟ್. ಕರೆಕ್ಟ್ ತಾನೆ? ಸರ್ವೆಂಟ್ ಅಲ್ಲ ಮೇಡಮ್, ನಮ್ ಬಾಸ್ ಫ್ಯಾಮಿಲಿ ಡಾಕ್ಟರ್ ವಿದ್ಯಮ್ಮ. ಆಲ್ ಟಾಕ್ ಡೌನ್, ಐ ವರ್ಕ್ ಅಪ್. ಗುಡ್ ನೈಟ್, ಥ್ಯಾಂಕ್ ಯು. ಶಿಟ್, ಶೀಲಾ ಅಂತೆ, ಲವರ್ ಅಂತೆ, ನನ್ನನ್ನೇ ಸರ್ವೆಂಟ್ ಅಂತಾಳೆ. ಅಷ್ಟೊಂದು ಲವ್ ಇದ್ರೆ ಅವಳು ಮುಂದೆನೆ ಕೂತ್ಕೊಂಡು ನೋಡ್ಕೊಂಡಿರ್ಲಿ. ಯಾರು ಬೇಡ ಅಂದಿದ್ದು? ನಾನ್ ಕೇಳಿದ್ನ ಪರಿಚಯ ಮಾಡ್ಸು ಅಂತ. ಶೀಲಾ ಅಂತೆ, ಶೀಲಾ, ಗೋಣಿ ಶೀಲಾ. ನಂಗ್ ಬರ್ತಾ ಇರೋ ಕೋಪಕ್ಕೆ ಈ ಗಂಡಸರಿಗೆ ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕಾ? ಕಣ್ಣು ನೋಡಿದ್ರೆ ಅರ್ಥ ಆಗಲ್ವಾ ನಮ್ ಮನ್ಸಲ್ಲಿ ಏನಿದೆ ಅಂತ? ಅಕ್ಕ, ಏನಾಯ್ತಕ್ಕ? ಏನಿಲ್ಲ ಅಕ್ಕ, ನನಗ್ ಗೊತ್ತಾಯ್ತು, ಕೂತ್ಕೋ. ಏನ್ ಗೊತ್ತಾಯ್ತು? ಶೀಲಾ ಅಕ್ಕ ತಾನೆ ನಿನ್ ದೊಡ್ಡ ಪ್ರಾಬ್ಲಮ್. ಹೌದು, ಅವಳೆ. ಇಷ್ಟ ದಿನ ಸುಮ್ನೆ ಇದ್ದು ಅವ್ರು ಬಂದ್ಮೇಲೆ ಈ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಮತ್ತೆ ನಾನ್ ಏನ್ ಮಾಡ್ಬೇಕು? ನಾನ್ ಹೇಳ್ದಾಗ ಮಾಡು. ಶೀಲಾ, ವಿದ್ಯಾ ಹೇಗಿದೆ?
ಯಾಕೆ ಏನಾಗಿದೆ? ಚೆನ್ನಾಗಿಲ್ವಾ? ನಿಮ್ ನಗು ನಿಲ್ಸಿ. ಚೆನ್ನಾಗಿದ್ಯೋ ಇಲ್ವೋ ಹೇಳಿ. ಚೆನ್ನಾಗಿಲ್ಲ. ಇದೇ ತರ ಡ್ರೆಸ್ ಅವಳು ಹಾಕೊಂಡ್ರೆ ಸೂಪರ್ ಆಗಿದೆ ಅಂತೀರಾ? ಅವಳು ಅಂದ್ರೆ ಯಾರು? ಅವಳೆ ಅಶ್ಲೀಲ. ಸೋನಿಯಾ ಗಾಂಧಿ ಸೀರೆ ಉಟ್ಕೊಂಡ್ರೇನೆ ಚೆನ್ನಾಗಿರೋದು. ಪೂಜಾ ಗಾಂಧಿ ಗ್ಲಾಮರ್ ಡ್ರೆಸ್ ಹಾಕೊಂಡ್ರೇನೆ ಚೆನ್ನಾಗಿರೋದು. ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡೋಗು, ಹೋಗು. ಸಡನ್ ಆಗಿ ಇವಳು ಯಾಕೆ ಹಿಂಗಾಗ್ಬಿಟ್ಲು? ರಾಧಿಕಾ ಪಂಡಿತ್ ತರ ಇದ್ಲು, ಈಗ ಡರ್ಟಿ ಪಿಕ್ಚರ್ ವಿದ್ಯಾಬಾಲನ್ ತರ ಆಗ್ಬಿಟ್ಟವಳಲ್ಲ. ನೀನ್ ಏನೇ ಗ್ಲಾಮರ್ ತೋರ್ಸಿದ್ರು ಅವ್ನು ಆಲ್ರೆಡಿ ನನ್ ಲೆವೆಲ್ ಬಿದ್ದಿದ್ದಾನೆ. ನೀನ್ ಏನು ಮಾಡಕ್ಕಾಗಲ್ಲ. ಬಿಕ್ನಿ ಹಾಕೊಂಡ್ ಭರತನಾಟ್ಯನೇ ಮಾಡ್ತೀನೋ ಇಲ್ಲ ಯಕ್ಷಗಾನನೇ ಮಾಡ್ತೀನೋ, ಮೊದ್ಲು ನಿನ್ನ ಇಲ್ಲಿಂದ ಓಡ್ಸೋದೇ ನನ್ ಕೆಲ್ಸ. ಏನೇ ನಿನ್ ದೌಲತ್ತು? ಸೀಟ್ ಖಾಲಿದೆ ಅಂತ ಕೂತ್ಕೊಳ್ಳೋಕೆ ಇದೆ ನಿನ್ ಗಂಡನ್ ಬೈಕಾ? ಈ ಸೀಟ್ ನಂದು. ಕೋಟಿಯವರೇ, ಇದ್ಯಾವುದೋ ಹೆಲಿಕಾಪ್ಟರ್ ಸೌಂಡು? ಸಾರ್ ಇದು ರೋಡಲ್ಲಿ ಬರ್ತಿರೋ ಹೆಲಿಕಾಪ್ಟರ್ ಸಾರ್, ಅಲ್ಲೋಡಿ. ರೋಡ್ ಆಗಲ್ಕು ಬರ್ತಾವನೆ. ಇದ್ಯಾವುದೋ ಹಿಂಗದೆ ಗಾಡಿ. ನಿಲ್ಸ 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 ನಿಲ್ಸು ನಿಲ್ಸು ನಿಲ್ಸಿದ್ಮೇಲೂ ನಿಲ್ಸಿ ನಿಲ್ಸಿ ಅಂತ ಇದ್ರಲ್ಲ, ಏನ್ನ ಗಾಡಿನ? ಇದೇನ್ ಬೈಕೋ, ಸ್ಕೂಟ್ರೋ, ಲಾರಿನೋ, ಟೆಂಪನೋ? ವಿಮಾನ ಅನ್ಕೊಳ್ರಿ. ಟಾಪ್ ಇಟ್ ಯುವರ್ ಮೌತ್, ಯು ಸ್ಕೌಂಡ್ರಲ್, ಬ್ಲಡಿ ಫುಲ್. ಹೂ ಆರ್ ಯು ಗರ್ಲ್? ಮದರ್ಸ್ ಸಿಸ್ಟರ್? ಯುವರ್ ಮದರ್ಸ್, ಯುವರ್ ಬ್ರದರ್ಸ್, ಯುವರ್ ಸಿಸ್ಟರ್ಸ್. ವಾಟ್ ಇಸ್ ಯುವರ್ ಮಿಸ್ಸಸ್? ವಾಟ್ ಇಸ್ ಯುವರ್ ಕಿಸ್ಸಸ್? ಬಸ್ಸು, ಈ ಮಾಲ್ಗಳಲ್ಲಿ ಇಂಗ್ಲಿಷ್ ಫಿಲ್ಮ್ಗಳನ್ನ ನೋಡ್ಬಿಟ್ಟು ಕೆಟ್ಟ ಇಂಗ್ಲಿಷ್ ಮಾತಾಡದೆ ಒಂದ್ ಚಟ ಮಾಡ್ಕೊಂಡ್ಬಿಡ್ತೀರಿ ಇವರೆಲ್ಲ. ಸ್ಟಾಪ್ ಇಟ್, ಯು ಆನ್ಸರ್ ಮೀ. ಬಾಸ್ ಎತ್ಬಿಡ್ಲಾ ಬಾಸ್? ಏನ ಎತ್ತದು? ನಾನ್ ಪಂಚನ ಉಟ್ಕೊಂಡಿದ್ದೀನಿ. ಯಾವ್ದು ಇದು ಗಾಡಿ? ಬೈಕ್ ಕಾರ್. ಬೈಕ್ ಕಾರ? ಯಾವ ಕಂಪ್ನಿ? ರಾಯಲ್ ಬಜೋಂಡಾ. ರಾಯಲ್ ಬಜೋಂಡಾ ಕಂಪ್ನಿನಾ? ಇದ್ಯಾವಾಗ ಬಿಟ್ರು? ಮಹಾಲಯ ಅಮಾವಾಸ್ಯೆಗೆ ನಮ್ದೇ ಫಸ್ಟ್ ಬೋಣಿ. ಯಾವ ದೇಶದ್ದು? ನಾವು ಭಾರತೀಯರು. ಬೀಜ ಬಿತ್ತನೆ ಬದನೆಕಾಯಿ ಎಲ್ಲ ನಮ್ದೇ. ಓಹೋ. ಲೈಸೆನ್ಸ್ ಎಲ್ಲಿ? ಇಲ್ಲಿದೆ. ಆರ್ಸಿ ಬುಕ್ ಎಲ್ಲಿ? ಬ್ಯಾಕ್ ಅಲ್ಲಿ ಇದೆ. ಇನ್ಸೂರೆನ್ಸ್ ಎಲ್ಲಿ? ಬ್ಯಾಗ್ ಅಲ್ಲಿ ಇದೆ. ಹೆಲ್ಮೆಟ್ ಎಲ್ಲಿ? ಕೆಳಗಿದೆ, ಇನ್ನೂ ಕೆಳಗೆ. ಎಣಿಸಿದ್ರಾ? ರೌಂಡ್ ಆಗಿರೋ ಚಕ್ರಗಳು ಕಾಣಿಸ್ತಾವೆ. ಎಷ್ಟಿದೆ? 1 2 3 4 ಗೊತ್ತಾಯ್ತಾ ಈಗ ಅದು ಬೈಕ್ ಕಾರ್ ಅಂತ? ಈಗ ಗೊತ್ತಾಯ್ತು ಇದು ಬೈಕ್ ಕಾರು ಅಂತ. ಈ ನಾಗಮಂಗಲದ ನಾಗೇಶನ್ನ ಚೀಟ್ ಮಾಡಕ್ಕಾಗಲ್ಲ. ಮತ್ತೆ ಸಂಗ್ರಾಮ್ ಅಂತ ಬರ್ದೈತೆ, ಅದು ನನ್ನ ಪೆಟ್ ನೇಮ್. 3 ಜನ ಹೋಗೋ ಗಾಡಿಲಿ 5 ಜನ ಹೋಗ್ತಾ ಇದ್ದೀರಾ. ಓವರ್ಲೋಡು, ಪನಿಷ್ಮೆಂಟ್ ಆಗ್ಲೇಬೇಕು. ಸರ್ ಬನ್ನಿ ಸರ್, ನಾನೇನ್ ಮುತ್ಕೊಡಕ್ ಕರ್ದ, ಕಿವಿ ಕೊಡಿ ಸರ್. ಫ್ಲಾಶ್ ಬ್ಯಾಕ್ ಅಪ್ಪ, ಫ್ಲಾಶ್ ಬ್ಯಾಕ್. ಯು ಗೋ ಗೋ ಗೋ. ಯಾಕೆ ಸಾರ್ ಗುಳೋ ಅಂತ ಹೊತ್ಕೊಂಡು ಅವ್ರನ್ನ ಬಿಟ್ಬಿಡ್ರಿ. ನಿನ್ ಗೊತ್ತಾಗಕ್ಕಿಲ್ಲ, ನೀನ್ ಇನ್ನು ಚಿಕ್ಕ ಹುಡುಗ. ಇಬ್ರೆಂಟಿದಿರ್ ಕಟ್ಕೊಂಡವ್ರ ಕತೆ ನನಗ್ ಗೊತ್ತು. ಎಲ್ಲಿ ನಮ್ ಬೊಂಬ್ ಬೊಂಬ್ ಕಾಣಿಸ್? ಯಾಕೆ ಯಾಕೆ? ಕಾಲ್ ಮೇಲಿಡಿ. ಗ್ಲಾಸ್ ತೆಗಿರಿ, ಬ್ಯಾಗು ಅಲ್ಲ ತೆಗಿರಿ. ಏನ್ ಮಾಡ್ತಾ? ಅವಳು ಕೊಡ್ತೀನಿ ಇವಾಗ ಸ್ಟ್ರೋಕ್. ಅಲ್ಲ ವಿದ್ಯೆ ಹೇಳಿ, ಏನ್ ಮಾಡ್ತಾ? ಚುಪ್. ಶೋ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದೀವಿ ಇಲ್ಲಿ? ಎಲ್ಲ ಅಲ್ಲ ಅಲ್ಲಿ. ಅಯ್ಯೋ ಏನ್ ಮಾಡ್ತಾ ಇದೀವಿ ವಿದ್ಯಾ? ಅಯ್ಯೋ ಬೇಡ. ಅಲ್ಲಿ ಏನ್ ಮಾಡ್ತಾ ಇದೀಯ?
ಟೈರ್ ಪಂಚರ್ ಆಗಿದೆ, ಈಗ ಗಾಡಿನ ತಳ್ಳು. ನಾಚಿಕೆ ನೋಡು ನಾಚಿಕೆ. ಎಲ್ಲಾ ಮುಗಿದ್ಮೇಲೆ ಇಷ್ಟೇ ಹೆಣ್ಮಕ್ಳು ಆಗ್ಬೋದು. ಏನ್ ಬಾಸ್ ಇದು ಬಾಡಿ ಎಲ್ಲ ಪಂಕ್ಚರ್ ಆಗ್ಬಿಟ್ಟಿದೆ. ಸರಿ ಇಲ್ವಲ್ಲ ಬಸ? ಸುಸ್ತಾಗ್ತಾ ಇದೆ. ಏನ್ ಮಾಡ್ತಾ ಇದ್ಯಾ? ಕೂತ್ಕೊಲ್ಲೆ. ಅಯ್ಯೋ ನಾನಾ ಅಂದ್ರೆ ಇವಳು ಅಂತವಳ ಯಾಕೆ? ಅಲ್ಲ ಛೀ, ಏನಕ್ಕೆ? ತುಂಬಾ ಪೋಲಿಯಪ್ಪ ನೀವು ಬಾಬು. ಅಲ್ಲ ಗುರುಜಿ ಹಿಂಗೆ ಆದ್ರೆ ನಮ್ಮ ಬಾಸ್ ಮುಂದಿನ ಗತಿ ಏನು? ಇಂಜಿನ್ ನೋಡಿದಷ್ಟು ಗಾಡಿ ಮೈಲೇಜ್ ಕೊಡುತ್ತೆ, ಇರ್ಲಿ ಬಿಡಪ್ಪ. ನಾನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಲಾ? ಒಬ್ಳೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತೀಯ? ಆಗ್ಬೋದು. ಸಾಕು ಸಾಕು. ಎಲ್ಲ ನೋವಪ್ಪ. ಕಳಿಸ್ತೀಯಾಳೆ. ಓ ಏನೇನ್ ಆಗೋಗ್ಬಿಟ್ಟಿದ್ಯೋ. ಇವ್ರೇನ್ ರುಬ್ಬುಗೊಂಡು ತರ ಆಗ್ಬಿಟ್ಟಿದ್ದಾರೆ. ಏನಾಯ್ತು ಬಾಸ್? ಎಲ್ಲಿಂದ ಹೇಳಿ ಕೋಟಿಯವ್ರೆ? ಬಾಯಿಂದನೇ ಹೇಳಿಪ್ಪ. ಅಲ್ಲಿಂದನೂ ಹೇಳಕ್ಕಾಗಲ್ಲ. ಎಲ್ಲಿಂದಾದ್ರೂ ಹೇಳಿ ಬಾಸ್. ನಿಮ್ಮ ಅಭಿಮಾನ ರಾಯ್ ರೆಕಾರ್ಡಿಂಗ್ ನಮ್ಗೆ ಅರ್ಥವಾಯ್ತು. ನಡಿಲಿ. ಈಗ ಮುಂದೆ ಏನ್ ಮಾಡ್ಬೇಕು? ನೀವ್ ಹಿಂಗೆ ನಿಂತಿರಿ, ನಾವು ಯೋಚನೆ ಮಾಡಿ ಉದ್ಬೋಲಿಂಗ ತರ ಮೇಲೆ ಹೇಳ್ತೀವಿ. ಬಗ್ಗೋ. ಏನಿದು ಹೊಗೆ ಹಿಂಗ್ ಬರ್ತಾ ಇದೆ? ನನ್ಗೂ ಗೊತ್ತಾಗ್ತಾ ಇಲ್ಲ ಕೋಟಿಯವ್ರೆ. ಹೊಗೆ ತೊಲಗ್ತು. ಮುಂದೆ ನೀವೇ ಹೇಳಿ. ಒಂದ್ ಕೆಲಸ ಮಾಡಿ, ಕೆಮಿಸ್ಟ್ರಿ ಎಕ್ಸಾಮ್ ಬರೀರಿ, ಎಲ್ಲ ಸರೋಗ್ಬಿಡುತ್ತೆ. ಬರದ್ರೆ ಸರಿ ಹೋಗುತ್ತಾ? ಖಂಡಿತ. ಬರಿ ಅನ್ಬಿಡಿ.